ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಟಿ ವಿ. ನಾನು ನಿಮ್ಮ ಪ್ರೀತಿಯ ಇಶಾಕ್ ಕಾಜ್. ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತೊಂದು ವಿಷಯ ನಿಮ್ಮ ಮುಂದೆ ಹೇಳೋಣ ಅಂತ ಬಂದಿದ್ದೇನೆ. ಅದು ಏನಂದರೆ, ನಮ್ಮ ತಂದೆ ತಾಯಿ ನಮ್ಮನ್ನು ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ. ನಮ್ಮದು ಯಾವುದೇ ಒಂದು ಸಣ್ಣ ಪುಟ್ಟ ಏನೋ ಒಂದು ನಮ್ಮದು ವಾಂಟ್ಸ್ ಇದ್ದರೆ ಎಲ್ಲ ಪೂರ್ತಿ ಮಾಡ್ತಾರೆ. ಏನೋ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅದು ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ನಾವು ಚಿಕ್ಕವರು ಇರ್ತೀವಿ, ನಮಗೇನು ಸೆನ್ಸ್ ಇರಲ್ಲ. ಬಟ್ ಆದರೆ ಎಲ್ಲ ಮಾಡ್ತಾರೆ. ಸಾಲ ಮಾಡಿ ಸೋಲ ಮಾಡಿ ನಮ್ಮ ಸ್ಕೂಲ್ ಫೀಸ್ ಕಟ್ತಾರೆ, ಎಕ್ಸಾಮ್ ಫೀಸ್ ಕಟ್ತಾರೆ, ಬಸ್ ಪಾಸ್ ಇರ್ಬೋದು ಅಥವಾ ಬೈಕ್ ಏನು ಬೇಕಾದ್ರೂ ನಮ್ಗೆ ಕೊಡ್ತಾರೆ. ನಮಗೋಸ್ಕರ ಅವ್ರು ಏನಾದರೂ ಮಾಡ್ತಾರೆ. ಎಲ್ಲ ಮಾಡಿ ನಮ್ಮನ್ನ ಬೆಳೆಸ್ತಾರೆ. ಬೆಳೆಸಿ ನಾವು ಜಾಬ್ ಮಾಡ್ತೇವೆ, ಏನು ಮದುವೆ ಮಾಡ್ತಾರೆ, ಎಲ್ಲ ಮಾಡಿಸ್ತಾರೆ. ಕೊನೆಗೆ ಏನಾಗುತ್ತೆ ಅಂದರೆ, ಅವರು ಏಜ್ ಆಗಿ ಮುದುಕರು ಆದಮೇಲೆ ನಾವು ಅವ್ರನ್ನ ಸಾಕಲಿಕ್ಕೆ ಆಗಲ್ಲ. ಅಂದರೆ ಅವರು ನಮ್ಮ ಮೇಲೆ ಭಾರ ಆಗ್ತಾರೆ. ಈ ಥರ ಒಂದು ಇತ್ತೀಚೆಗೆ ತುಂಬ ನಡೀತಾ ಇದೆ, ಎಲ್ಲ ಫ್ಯಾಮ್ಲೀಸ್ನಲ್ಲಿ ನಡೀತಾ ಇದೆ. ಇದೇ ಥರ ಒಂದು ಇನ್ಸಿಡೆಂಟ್ನ ನಾನು ಕೇಳ್ಪಟ್ಟೆ. ಅದು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ. ಪೂನಾನಲ್ಲಿ ಒಂದು ಸ್ಕೂಲ್ನಲ್ಲಿ ಏನಿದೆ, ಮಕ್ಕಳಿಗೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಝೂ ಇರಬಹುದು ಅಥವಾ ಪಾರ್ಕ್ ಅಥವಾ ಯಾವುದೋ ಒಂದು ಮ್ಯೂಸಿಯಂ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಅವತ್ತು ಒಂದು ಸ್ಕೂಲ್ನಲ್ಲಿ ಏನು ಮಾಡ್ತಾರೆ, ಅವ್ರ ಸ್ಕೂಲ್ನಲ್ಲಿ ಡಿಫ್ರೆಂಟಾಗಿ ಒಂದು ಬೇರೆ ಕಡೆ ಒಂದು ಹೋಗೋಣ ಅಂತ ಒಂದು ರುದ್ರಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ರುದ್ರಾಶ್ರಮದಲ್ಲಿ ಯಾವ ಥರ ಜೀವನ ನಡೆಯುತ್ತೆ ಅಂದರೆ, ಅವರೆಲ್ಲ ಯಾವ ಥರ ಬದುಕ್ತಾರೆ, ಯಾವ ಥರ ಬಾಳ್ತಾರೆ ಅಂತ ಮಕ್ಕಳಿಗೆ ಅದರ ಬಗ್ಗೆ ಅರಿವು ಕೊಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಏನಾಗುತ್ತೆ, ಅದರಲ್ಲಿ ಒಂದು ಸಣ್ಣ ಒಂದು ಮಗು ಇರುತ್ತೆ. 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡ್ ಹುಡುಗಿ ಒಂದಿರುತ್ತೆ. ಅವ್ರಿಗೂ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹೋದರೆ ಆ ರುದ್ರಾಶ್ರಮದಲ್ಲಿ ಇನ್ಸಿಡೆಂಟ್ ಆಗುತ್ತಾ. ಆ ರುದ್ರಾಶ್ರಮದಲ್ಲಿ ಏನಾಗುತ್ತೆ ಅಂದರೆ, ಇವರು ಸ್ವಂತ ಅಜ್ಜಿಯಲ್ಲೇ ಇರ್ತಾರೆ. ಆ ಮಗು ಅಜ್ಜಿ, ಆ ಮಗುವಿಗೆ ಗೊತ್ತಿರಲ್ಲ ಅಜ್ಜಿ ಅಲ್ಲೇ ಇದ್ದಾರಂತ. ಯಾಕಂದರೆ ಫ್ರಮ್ 3 ಮಂತ್ಸಿಂದ ಏನಿದೆ, ಮನೆಯಲ್ಲಿ ತಂದೆ ತಾಯಿ ಆ ತಾಯಿಗೆ ಸಾಕ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ರುದ್ರಾಶ್ರಮಕ್ಕೆ ಕಳಿಸಿರ್ತಾರೆ. ಬಟ್ ಮಗು ಕೇಳಿದ್ರೆ, ಇಲ್ಲ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ, ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಅವಳು ವಾಸಿ ಆಗೋ ತನಕ ಬರಲ್ಲ ಅಂತ ಸುಳ್ಳು ಹೇಳಿರ್ತಾರೆ. ಸೊ ಯಾವಾಗ ಆ ಮಗು ಅಜ್ಜಿನ ನೋಡ್ತಾಳೆ, ತುಂಬ ಕಣ್ಣೀರು ಹಾಕ್ತಾಳೆ, ಹಾಗೆ ತಪ್ಪಿಕೊಂಡು ಅಳ್ತಾಳೆ. ಎಲ್ಲ ಟೀಚರ್ಸ್ ಎಲ್ಲ ಶಾಕ್ ಆಗ್ತಾರೆ, ಏನಿದು ಅಂತ. ದಿಸ್ ಇಸ್ ರಿಯಲ್ ಇನ್ಸಿಡೆಂಟ್ ನಡೆದೇ ಇರೋದು ಪೂನಾನಲ್ಲಿ. ಸೊ ಆಮೇಲೆ ಏನು ಮಾಡ್ತಾಳೆ, ಮಗು ಆ ಅಜ್ಜಿನ ಬಿಟ್ಟು ಬರೋಕ್ಕಾಗಲ್ಲ ಅವಳಿಗೆ. ಯಾಕಂದರೆ 3 ಮಂತ್ಸಿಂದ ನೋಡಿಲ್ಲ, ಮನೆಯಲ್ಲಿ ಸುಳ್ಳು ಹೇಳಿದ್ದಾರೆ, ಹಾಸ್ಪಿಟಲ್ ಕಳಿಸಿದ್ದೀವಿ ಅಂತ. ಸೊ ಆ ಮಗು ಏನು ಮಾಡುತ್ತೆ, ಮನೇಲಿ ಕರ್ಕೊಂಡು ಹೋಗ್ತಾರೆ, ಟೀಚರ್ ಎಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ತಂದೆ ತಾಯಿಗೆ ಹೇಳ್ತಾಳೆ ಮಗಳು, ನೋಡಿ ನೀವು ನನ್ನ ಅಜ್ಜಿಗೆ ಸಾಕೋಕ್ಕಾಗಿಲ್ಲ, ನೀವು ಹೋಗ್ಬಿಟ್ಟು ಅಲ್ಲೇ ರುದ್ರಾಶ್ರಮ ಬಿಟ್ಟಿದ್ದೀರಾ. ಸಪೋಸ್ ನಾನು ದೊಡ್ಡವನಾಗ್ತೇನೆ, ನೀವು ಈ ರೀತಿ ನಿಮಗೆ ಮಾಡಿದ್ರೆ ಎಷ್ಟು ನೋವಾಗುತ್ತೆ ನಿಮಗೆ, ಯಾಕೆ ಬಿಟ್ಟರೆ ನೀವು ಅಂತ ಅಳ್ಬಿಟ್ಟು ವಾಪಸ್ ಕರ್ಕೊಂಡು ಬರ್ತಾರೆ. ಏನು ಮಕ್ಕಳಂದರೆ ದೇವ್ರ ಥರ ಅವ್ರಿಗೆ ಏನು ಗೊತ್ತಾಗಲ್ಲ, ಪ್ರೀತಿ ಬೇಕು ಅವ್ರಿಗೆ. ಯಾಕಂದರೆ ಅಜ್ಜಿ ಪ್ರೀತಿ ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಆ ಮಗಳಿಗೆ ಅಜ್ಜಿದಿತ್ತು. ದಯವಿಟ್ಟು ಯಾರೂ ತಮ್ಮ ತಂದೆ ತಾಯಿನ ರುದ್ರಾಶ್ರಮ ಕಳಿಸಬೇಡಿ, ಭಾಳ ನೋವಾಗುತ್ತೆ. ಆ ಮಕ್ಕಳಿಗೂ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಯಾಕಂದರೆ ನಾವು ಕೂಡ ನೆಕ್ಸ್ಟ್ ಆ ಸ್ಟೇಜ್ಗೆ ಬರ್ತೀವಿ, ನಮಗೂ ಆ ಟೈಮ್ ಬರುತ್ತೆ. ಬಂದರೆ ನಮಗೂ ತೊಂದರೆ ಆಗುತ್ತೆ. ನಮ್ಮ ಮಕ್ಕಳು ನಮ್ಗೆ ಹೆಂಗೆ ಮಾಡಿದರೆ ಎಷ್ಟು ಫೀಲ್ ಆಗುತ್ತೆ. ಯಾಕಂದರೆ ಅವರು ನಮ್ಗೆ ಎಷ್ಟು ಕಷ್ಟಪಟ್ಟು ನಮಗೆ ಬೆಳೆಸಿರ್ತಾರೆ, ನಮಗೆ ದೊಡ್ಡವರು ಮಾಡಿರ್ತಾರೆ. ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಥ್ಯಾಂಕ್ ಯು. ನಮಸ್ಕಾರ.